ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಪಾರ್ಟಿ ವತಿಯಿಂದ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಇದೇ ತಿಂಗಳು ದಿನಾಂಕ 15/1/2026 ಬಹುಜನರ ಸಮಾಜದ ಆಶಾಕಿರಣ ಹಾಗೂ ಭವಿಷ್ಯದ ಮುಂದಿನ ಪ್ರಧಾನಿ ಮಂತ್ರಿ ಬಹುಜನ ಸಮಾಜ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಬಹನ್ ಕುಮಾರಿ ಮಾಯಾವತಿಜಿಯವರ 70ನೇ ಹುಟ್ಟುಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ಹುಟ್ಟುಹಬ್ಬವನ್ನು ಜನಕಲ್ಯಾಣ ಆರ್ಥಿಕ ಸಹಯೋಗ ಅಂತೇಳಿ ಇಡೀ ದೇಶಾದ್ಯಂತ ಮಾಡ್ತಾಯಿದೆ. ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಪ್ರತಿ ಮತಕ್ಷೇತ್ರಕ್ಕೆ ತಿರುಗಾಡಿ ನಾವು ರೈತರಿಂದ ಮತ್ತು ಕಾರ್ಮಿಕರಿಂದ ಮತ್ತು ದಿನ ಏನು ಅಂಗಡಿಗಳ ಮುಂಗಟ್ಟು ಈ ಥರ ಇವತ್ತು ತಂತ್ರಜ್ಞಾನದ ಬಳಕೆ ಮುಖಾಂತರ ಮತ್ತೆ ಈ ಬಯೋಮೆಟ್ರಿಕ್ಸ್ ಸೈಟಲ್ಲಿ ಬಯೋಮೆಟ್ರಿಕ್ಸ್ ಈ ಥರ ತಂತ್ರಜ್ಞಾನದ ಬಳಕೆ ಮುಖಾಂತರ ನಿಖರವಾದಂಥ ಯಾವುದೇ ಲೂಪೋಲ್ ಇಲ್ಲದಂಥ ಮತ್ತೆ ಯಾವುದೇ ಇದರಲ್ಲಿ ಭ್ರಷ್ಟಾಚಾರ ಇಲ್ಲದಂಥ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ತಂತ್ರಜ್ಞಾನದ ಬಳಕೆ ಕೂಡ ನಮ್ಮ ಇಂಡಿಯಾ ಸರ್ಕಾರ ಮತ್ತೆ ಆಧಾರ್ ಪೇಮೆಂಟ್ ಬ್ರಿಡ್ಜ್ ಸಿಸ್ಟಮ್ ಜಾರಿಗೆ ತಂದು ಈ ಪೇಮೆಂಟ್ ಸೋರಿಕೆ ಆಗುವಂಥದ್ರಲ್ಲಿ ನಿಯಂತ್ರಣ ತಂದು ಆಧಾರ್ ಸೀಡಿಂಗ್ ಅಂತ ಜನ್ಧನ್ ಆಧಾರ್ ಮೊಬೈಲ್ ಇದನ್ನು ಲಿಂಕ್ ಮಾಡಿ ಸುಮಾರು 12.11 ಕೋಟಿ ಕೂಲಿ ಕಾರ್ಮಿಕರಿಗೆ ಲಿಂಕ್ ವ್ಯವಸ್ಥೆಯನ್ನು ಮಾಡಲಾಯಿತು. ಇದರಿಂದ ಬೋಗಸ್ ಡೂಪ್ಲಿಕೇಟ್ ತಡೆ ಮಾಡುವಂಥದ್ರಲ್ಲಿ ಈ ತಂತ್ರಜ್ಞಾನ ಬಳಕೆ ಇವತ್ತು ಸಹಕಾರಿಯಾಗಿದೆ. ಮತ್ತೆ ಕಾಲಮಿತಿಯಲ್ಲಿ NEFMS ನಿಂದ ಬ್ಯಾಂಕ್ ಖಾತೆಗಳಿಗೆ ನೇರ ನಗದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮ್ ಯಾರು ಶ್ರಮಿಕರು ಇರ್ತಾರೆ ಅವ್ರಿಗೆ ನೇರವಾದಂಥ ಒಂದು ಪೇಮೆಂಟ್ ಕೊಡುವಂಥದ್ದು. ಎಲೆಕ್ಟ್ರಾನಿಕ್ ಫಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಿಂದ ಪಾರದರ್ಶಕತೆ ಇವತ್ತು ಆ ಪಾರದರ್ಶಕತೆ ಹಿಂದಿನ ಇದರಿಂದ 37% ಇರೋದು ಇವತ್ತು 99.99 ಇವತ್ತು ಹೆಚ್ಚಳ ಆಗಿದ್ದು ಕೂಡ ನಾವು ಇಲ್ಲಿ ಕಾಣ್ತೀವಿ. ಇದರಲ್ಲಿ ಅತ್ಯಂತ ಪ್ರಮುಖವಾದಂಥದ್ದು NFMS ಅಂಡ್ ಆ್ಯಪ್ ಮೂಲಕ ನಿಜ ಸಮಯ ಮತ್ತು ಜಿಯೋ ಟ್ಯಾಗ್ ಭೌಗೋಳಿಕ ಸ್ಥಳ ನಿಯೋಜಿಸುವ ಎಲೆಕ್ಟ್ರಾನಿಕ್ಸ್ ಅಂದ್ರೆ ಎಲ್ಲಿ ಕೆಲಸ ಮಾಡ್ತೀರಿ ಅದರ ಐಡೆಂಟಿಫಿಕೇಶನ್ GPS ಮುಖಾಂತರ ನಿರ್ವಹಣೆ ಮತ್ತು ಮೇಲ್ವಿಚಾರಣೆ ಅಂದರೆ ಸೂಪರ್ವಿಷನ್ ಮತ್ತು ಮ್ಯಾನೇಜ್ಮೆಂಟ್ ಅದರಿಂದ ಆಗಂತ ಕೆಲಸ ಕೂಡ ಇವತ್ತಾಗ್ತಾ ಇದೆ. ಮತ್ತು ಪಾರದರ್ಶಕತೆ ಅದರ ಬಲವರ್ಧನೆ, दायित्व, ಗುಣಾತ್ಮಕ ಆಸ್ತಿಗಳ ಸಂರಕ್ಷಣೆ ಆಗಂತ ನಿಟ್ಟಿನಲ್ಲಿ ಇವತ್ತು ಗುರಿಯನ್ನು ಇಟ್ಕೊಂಡಿದೆ. ಈ ನಿಟ್ಟಿನಲ್ಲಿ ಇಷ್ಟೆಲ್ಲ ಈ ಬದಲಾವಣೆ ಮಾಡ್ತಾ ಬಂದು ನಮ್ಮ ಸರ್ಕಾರ ಮಾನ್ಯ ಮೋದಿಜಿ ಅವರು ಬಿ ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ದಿನಾಂಕ 15 ಮತ್ತು 16ನೇ ತಾರೀಕದಂದು ನಡೆಯುವುದರಿಂದ ಜನಗಳಲ್ಲಿ ಗೊಂದಲ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಕಲಬುರಗಿ ತಾಲೂಕಿನ ಕಲ್ಯಾಣ ನಾಡಿನ ಜಗದ್ಗುರು ಶ್ರೀ ಶಿವಲಿಂಗೇಶ್ವರರ ಸಾವಳ್ಗಿ ಬಿಯಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಪಾತ್ರವಾಗಿರುವಂಥ ದೇವಸ್ಥಾನ ಯಾವುದಾದ್ರಂದ್ರೆ ಅದು ಸಾವಳ್ಗಿ ಶಿವಲಿಂಗೇಶ್ವರರು ಅಂತ ನಾವು ಹೇಳ್ತೀವಿ. ಶ್ರೀ ಶಿವಲಿಂಗೇಶ್ವರರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಮಠದ ಪೀಠಾಧಿಪತಿಗಳಾದಂಥ ಶ್ರೀ ಮಣಿಪುರ ಸ್ವರೂಪಿಗಳಾದಂಥ ಗುರುನಾಥ ಮಹಾಸ್ವಾಮಿಗಳವರ ಘನ ನೇತೃತ್ವದಲ್ಲಿ ದಿನಾಂಕ 15/1/2026 ಶ್ರೀಮಠದಿಂದ ಒಂದು ಭವ್ಯ ಮೆರವಣಿಗೆಯೊಂದಿಗೆ ಒಂದು ಐತಿಹಾಸಿಕ ಪರಂಪರೆ ಮೆರೆದಂತಹ ಶ್ರೀ ಬಸವಣ್ಣಪ್ಪ ದೇವಸ್ಥಾನಕ್ಕೆ ಮಠದಿಂದ ಆಗಮನಿಸಿ 7 ಗಂಟೆಯ ರಾತ್ರಿ 7 ಗಂಟೆಯಂದು ಎಲ್ಲ ರೈತರು ಬೆಳೆದಂಥ ದವಸ ಧಾನ್ಯಗಳು ಮತ್ತು ಈ ಜೋಳದ ಸೀತನಿಯ ಬಡಿಯುವುದರ ಮುಖಾಂತರವಾಗಿ ಒಂದು
ಆ ಸಂಕ್ರಮಣ ಹಬ್ಬಕ್ಕೆ ಚಾಲನೆ ದೊರೆತು ಎಲ್ಲ ಗ್ರಾಮದವರು ತಮ್ಮ ದ್ವೇಷ ಮನೋಭಾವನೆಯನ್ನು ಮರೆತು ಆ ಪ್ರೆಸೆಂಟ್ ಮೇಜರ್ ಇಂಟೆನ್ಷನ್ ಏನಂದರೆ ನಮಗೆ ಕೌಶಲ್ಯ ಪ್ರೆಸೆಂಟ್ ಬರ್ತದೆ ಏನಾದರೂ ಸ್ಕಿಲ್ ಎನ್ಹಾನ್ಸ್ ಮಾಡಬೇಕು ನಮ್ಮ ಹುಡುಗರಿಗೆ ನಮ್ಮ ಗ್ರಾಮೀಣ ಭಾಗದ ಹುಡುಗರಿಗೆ ಅವ್ರನ್ನ ಲೈಫ್ನ ಅಪ್ಲಿಫ್ಟ್ ಮಾಡ್ಕೋಬೇಕು ಅಂತ ಹೇಳಿ ಹಾಗಾಗಿ ನಮಗೆ ಸ್ವಲ್ಪ ಕೆಲವೊಂದು ಹೊಸ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀವಿ ಏನೇನು ಕರೆಂಟ್ ಅಫೇರ್ ಏನೇನು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅದಕ್ಕೆ ಅನುಗುಣವಾಗಿ ನಮ್ಮ ಯೂನಿವರ್ಸಿಟಿ ಸಂಸ್ಥೆ ನಡೀತಕ್ಕಂಥ ಇಂಪ್ರೂವ್ಮೆಂಟ್ಗೆ ನಾವು ಈಗ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾಟ್ರಾನಿಕ್ಸ್ ಕೋರ್ಸ್ ಅಂತ ಹೊಸ ಡಿಪ್ಲೊಮಾ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ರೆಡಿ 1 ವರ್ಷ 2 ವರ್ಷದಿಂದ ಸ್ಟಾರ್ಟ್ ಆಗಿದೆ. ನಮ್ಮಲ್ಲಿ ಇದ್ರದ್ದು ಮಾಹಿತಿ ತುಂಬ ಕೊರತೆ ಇದೆ, ತುಂಬ ಜನಕ್ಕೆ ಗೊತ್ತಿಲ್ಲ ಇದ್ರ ಬಗ್ಗೆ. ಹಾಗಾಗಿ ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿದ್ದು ಸ್ವಲ್ಪ ಅಡ್ಮಿಷನ್ ಕಮ್ಮಿ ಆಗಿತ್ತು. ಬರೀ 60 ಇಂಟೇಕ್ 40 ಮೆಂಬರ್ಸ್ 45 ಮೆಂಬರ್ಸ್ ಅಡ್ಮಿಷನ್ ಆಗಿದೆ. ನಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಸೊ ಎಲೆಕ್ಟ್ರಿಕಲ್ ಲ್ಯಾಬ್ ಮತ್ತು ಮೆಕ್ಯಾಟ್ರಾನಿಕ್ಸ್ ಅಂತೇಳಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಅಂತೇಳಿ ಅದು ಒಂದು ಕೋರ್ಸು, ಅದರಲ್ಲಿ 60 ಮೆಂಬರ್ಸ್ ಹೋಗ್ತೀವಿ. ಮೆಕ್ಯಾಟ್ರಾನಿಕ್ಸ್ ಅಂತೇಳಿ ಅದರಲ್ಲೂ 60 ಮೆಂಬರ್ಸ್ ಹೋಗ್ತೀವಿ. ಸ್ಟೂಡೆಂಟ್ 60 ಮೆಂಬರ್ಸ್ ಹೋಗ್ತೀವಿ. 180 ಮೆಂಬರ್ಸ್ ನಾವು ಇಂಟೇಕ್ ಹೋಗ್ತೀವಿ. SLC ಯಾರು ಉದ್ಯೋಗವಾಗಿರ್ತಾರೆ ಅವರಿಗೆ ಆನ್ಲೈನಲ್ಲೂ ಸಬ್ಮಿಟ್ ಮಾಡೋದು KEನಲ್ಲಿ ಅವಕಾಶ ಕೊಟ್ಟಿದ್ದೀವಿ. ಬಟ್ ಡೈರೆಕ್ಟಾಗಿ ಅಪ್ರೋಚ್ ಮಾಡಿದ್ರೆ ಅವ್ರಿಗೆ ನಾವು ಇಲ್ಲಿಂದ ಸಪೋರ್ಟ್ ಮಾಡಿ ನಾವು ಅವ್ರಿಗೂ ಇಲ್ಲಿಂದನೇ ಅಪ್ಲೈ ಮಾಡಿಸಿ ನಾವು ತೊಗೊಳ್ಳಿಕ್ಕೆ ಅವಕಾಶ ಮಾಡ್ತೀವಿ. ತುಂಬ ಆನ್ಲೈನ್ ಇರುತ್ತೆ. ಆಫೀಸ್ನ ಆಟೋಮೆಟಿಕ್ಕಾಗಿ ಏನಾದರೂ ಸರ್ಕಾರದಿಂದ ಸುಮಾರು ಸ್ಕಾಲರ್ಶಿಪ್ ಕೊಡ್ತಾರೆ. ಕ್ಯಾಟಗರಿ ಆಗಿರಿ ಅವ್ರಿಗೆ ಅಂಥವ್ರು ಸ್ಕಾಲರ್ಶಿಪ್ಪು ತಗೋಬೋದು ಅವರು. ಸೊ ಅದು 3 ಇಯರ್ಸ್ ಮಾಡಿ ಹೋಗ್ತಿರೋ ಆಟೋಮೆಟಿಕ್ಕಾಗಿ ಅವರು ತಮ್ಮ ಕೆಲಸನ ತಗೊಂಡು ಅವ್ರ ಜೀವನದಲ್ಲಿ ಅವರು ಹೋಗಲಿಕ್ಕೆ ನಮ್ಮ ಫ್ಯಾಕಲ್ಟಿಗಳು ಸೇರಿ ಎಲ್ಲ ಸೇರಿ ಅವರಿಗೆ ನಾವು ಒಂದು ಅವಕಾಶ ಮಾಡಿಕೊಡ್ತೀವಿ. ಸೊ ನಾವು ಇದನ್ನು ಎಲ್ಲ ಮಾಧ್ಯಮದವ್ರಿಗೆ ಹೇಳ್ತೀವಿ. ಲಾಂಗ್ ಟರ್ಮ್ ಬಗ್ಗೆ ಭಾಳ ದಯವಿಟ್ಟು ನಾವು ಒಂದೇ ಒಂದು ದಯವಿಟ್ಟು ಇದ್ರ ಬಗ್ಗೆ ತಾವು ತಮ್ಮ ಮೂಲಕನೇ ಆಗಬೇಕಿದೆ. ಬೇರೆ ಎಲ್ಲೂ ನಾವು ಪ್ರಯತ್ನ ಪಟ್ಟು ನಾವು ನಮ್ಮ ಪ್ರಯತ್ನ ಪಡ್ತಾ ಇದ್ದೀವಿ. ತಾವು ತಮ್ಮ ಬರವಣಿಗೆ ಮೂಲಕ ದಯವಿಟ್ಟು ಎಲ್ಲ ಜನಕ್ಕೆ ತಿಳಿಸ್ಬೇಕಂತ ಕೇಳ್ಕೊತೀನಿ. ಇದಲ್ಲದೆ ಲಾಂಗ್ ಟರ್ಮ್ ಅಲ್ಲದೆ ನಮಗೆ ಶಾರ್ಟ್ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗನ್ನಡಿ ವಂದನೆಗಳು.